ಸಾಕು ಅನ್ನೋ ಕತೆ ಇದ್ರಾಗಿಲ್ಲ ನೋಡು. ಎಲ್ಲ ಹುಚ್ಚು ಬಿಡ್ಬೋದು, ಸೂಳೆ ಹುಚ್ಚು ಬಿಡ್ಬೋದು, ಕುಡ್ಕ ಬಿಡ್ಬೋದು, ಆಮೇಲೆ ರೈಸ್ ಬಿಡ್ಬೋದು, ಇಸ್ಪೇಟ್ ಬಿಡ್ಬೋದು. ಈ ಕೆಲಸನ ಬಿಡುವವರು ನಮಗೂ ಇಲ್ಲ. ಅವನ್ನೆಲ್ಲ ಬಿಡಿಸೋ 4 ಐಟಮನ್ನು ಬಿಡಿಸ್ಬೋದು. ಸೂಳೆನ ಬಿಡಿಸ್ಬೋದು, ಸೂಳೆತನನ, ಜ್ಯೂಸನ್ನು ಬಿಡಿಸ್ಬೋದು, ಇಸ್ಪೇಟ್ನ ಬಿಡಿಸ್ಬೋದು, ಕುದುರೆ ರೈಸ್ನ ಬಿಡಿಸ್ಬೋದು. ಇದನ್ನು ಬಿಡ್ಸೋಕ್ಕೆ ಯಾವ ಮಾನ್ಯನ ಕೈಗಾಗಲ್ಲ. ಇದು ಒಬ್ಬನ ಕೊಟ್ಟಿದ್ದ ಕತೆ ಇದು. ತಾತ ನಿಮ್ಮ ಬಗ್ಗೆ ಪರಿಚಯ ಮಾಡ್ಕೊಡಿದ್ವಿ. ವಿಜಯಪುರ ಮರವೇನಾಣಪ್ಪ. ನೀವು ಎಷ್ಟು ದಿನದಿಂದ ಅವರಿಗೆ ಕಟ್ತಾ ಇದ್ದೀರಾ? ನಾವು ನಮ್ಮ ತಂದೆ ಬಿಟ್ಟ ಮೇಲೆ 75 ವರ್ಷ ಆಗೋಯ್ತು. ನಮ್ಮ ತಂದೆ ತೀರಿ 75 ವರ್ಷಕ್ಕೆ ನನ್ನ ಡಿಪಾರ್ಟ್ಮೆಂಟ್ ಮುಗಿತಾ ಇದ್ದಂಗೆ ಕೆಂಪಣ್ಣ ಅವ್ರ ಮಗ. ಆ ಕಾಲದಾಗ ಯಾವ ಥರ ಕಟ್ತಾ ಇದ್ರಿ? ಆ ಕಾಲದಾಗ ಏನಿಲ್ಲ, ಸೆಮೆ ಹಾಕೋದು, ಸೆಮೆವು, ಅವಾಗೆ ಫುಡ್ಡು ಇಲ್ಲ ಏನಿಲ್ಲ, ತಿನ್ನಿಸೋದು. ಆ ಕಾಲದಾಗ 5 ಜೊತೆಯಲ್ಲಿ 6 ಜೊತೆಯಲ್ಲಿ ಪುಲೋನಿ ತಿನ್ನಿಸೇರಿ. ಈಗೆಲ್ಲ ಒಂದು 25 ವರ್ಷ ನಿಂಕಿಚೆ ಒಣಫುಡ್ಡು, ಒಣಮೇವು, ಒಣಫುಡ್ಡು. ಅವಾಗ ಬರೀ ಸೆಮೆವು. ಅವಾಗ ಕಲರ್ ಒಂಥರ ಕೇಳೋವು, ಈಗಿನ ಕಲರ್ ಬರ್ತಾ ಇಲ್ಲ ಸೆಮೆ ಹಾಕೋದಕ್ಕೆ. ಈಗ ಬರೀ ಒಣಪುಟ ಮಡಗಿದ್ದೀವಿ. ನೆಲ್ಲೂರು, ರಾಗುಲು, ತಿಂಡಿಗಳು 5-6 ಐಟಮ್ ತಿಂಡಿ ಕೊಡ್ತೀವಿ. ಆವಾಗೆಲ್ಲ ಬೂಸ ಕೊಡ್ತಾ ಇದ್ರ? ಬೂಸ ಇಲ್ಲ ಅವಾಗ, ಏನಿಲ್ಲ, ಮುಸ್ರೆ ಕೊಡೋದು ಇಲ್ಲ, ಬರೀ ಮೇವು ತಿನ್ಬೋದು. ಇದ್ರೆ ಹುಳ್ಳಿ ಕಾಳು ಒಂದಿಷ್ಟು ಕೊಡೀವಿ, ಹುಳ್ಳಿ ಕಾಳು. ಈಗ ಹುಳ್ಳಿ ಕಾಳು 100 ರೂಪಾಯಿ kg ಏನು ಕೊಡೋಕ್ಕಾಗ್ತದೆ? ಈಗ ಬೇರೆ ತಿಂಡಿಗಳು ಕೊಡ್ತಾ ಇದ್ದೀವಿ, ಜೋಳ. ತಾತ ನೀವು ಇಷ್ಟು ವರ್ಷದಿಂದ ಕಟ್ಕೊಂಬರ್ತಾ ಇದ್ದೀರಲ್ಲ, ಯಾವತ್ತು ಸಾಕು ಬೇಡ ಅನ್ಸಲ್ಲ? ಸಾಕು ಅನ್ನೋ ಕತೆ ಇದ್ರಾಗಿಲ್ಲ ನೋಡು. ಎಲ್ಲ ಹುಚ್ಚು ಬಿಡ್ಬೋದು, ಸೂಳೆ ಹುಚ್ಚು ಬಿಡ್ಬೋದು, ಕುಡ್ಕ ಬಿಡ್ಬೋದು, ಆಮೇಲೆ ರೈಸ್ ಬಿಡ್ಬೋದು, ಇಸ್ಪೇಟ್ ಬಿಡ್ಬೋದು. ಈ ಕೆಲಸನ ಬಿಡುವವರು ನಮಗೂ ಇಲ್ಲ. ಅವನ್ನೆಲ್ಲ ಬಿಡಿಸೋ 4 ಐಟಮನ್ನು ಬಿಡಿಸ್ಬೋದು. ಸೂಳೆನ ಬಿಡಿಸ್ಬೋದು, ಸೂಳೆತನನ, ಜ್ಯೂಸನ್ನು ಬಿಡಿಸ್ಬೋದು, ಇಸ್ಪೇಟ್ನ ಬಿಡಿಸ್ಬೋದು, ಕುದುರೆ ರೈಸ್ನ ಬಿಡಿಸ್ಬೋದು. ಇದನ್ನು ಬಿಡ್ಸೋಕ್ಕೆ ಯಾವ ಮಾನ್ಯನ ಕೈಗಾಗಲ್ಲ. ಇದು ಒಬ್ಬನ ಕೊಟ್ಟಿದ್ದ ಕತೆ ಇದು. ಏನು ಹೇಳು, ಹಳ್ಳಿಕಾರ ಅನ್ನೋದು ಒಂದು ಜೀವ ಇದು. ಇದನ್ನು ಯಾರ ಕೈಗೂ ಅವನು ಸಾಯ್ತಾ ಇದ್ದು ನೋಡು. ಸತ್ತೋದು, ನಮ್ಮ ತಂದೆ ಸತ್ತೋದಾಗೂ ನಾನು ನಮ್ಮ ತಂದೆ ಕಡೆ ನೋಡಲ್ಲ, ಎತ್ತಿನ ಕಡೆ ನೋಡಿದೆ. ಅದೇ ನನ್ನ ಅಭಿಮಾನ. ನಮ್ಮ ತಂದೆ ಬೆಳಿಗ್ಗೆ ಸತ್ತ ಮಣ್ಣಾಗ ಆಗಿದೆ 10 ಗಂಟೆಗೆ, 11 ಗಂಟೆಗೆ ಹಾಕಿದ್ದಾಯಿತು. 2 ಗಂಟೆಗೆ ಘಾಟಿ ಜಾತ್ರೆ ಒಳಗಿದ್ದೆ, ಎತ್ತು ಹೊಡ್ಕೊಂಡೋಗಿ. ಅವಾಗ ಹೊಡಿಯೋದು ಎತ್ತು ನೆಡ್ಸ್ಕೊಂಡು ಹೋಗೋದು. ಹೌದು, 3 ದಿನದಾಗ ಬಂದು ಹಾಲು ಹಾಕಿಬಿಟ್ಟು ಸೀದಾ ಪರ್ಸಕ್ಕೆ ಹೋದೆ ಅಂತ. ಇದ್ರ ಕತೆ ಮೈ ಹಿಡಿದು ಬಿಟ್ರೆ ತಂದೆ ಸತ್ತದ ದಿನ ತಂದೆ ಕಡೆ ನೋಡೋಣ. ಯಾರೋ ಮಣ್ಣು ಮಾಡಿದ್ರು, ಯಾರೋ ಇದಾಗಿದ್ರು, ನಾನು ಎತ್ತು ಹೊಡ್ಕೊಂಡು ಹೊಲ್ಟುಬಿಟ್ಟೆ. ತಿರುಗಿ ಬಂದು 3 ದಿನದಾಗ ಹಾಲು ಹಾಕಿಕೊಂಡು ಹೋದೆ. ನಾನು ಹೋಗೋಟಕ್ಕೆ ನಮ್ಮ ಆಳುಗಳೇ ಎತ್ತುಗಳೆಲ್ಲ ಮಾರಿದ್ರು. ಅಷ್ಟು ಅಭಿಮಾನ ಇದೆ ನಿಮ್ಮ ಹಳ್ಳಿಕಾರ ಮೇಲೆ? ಅಭಿಮಾನ ಐತೆ. ಆ ಅಭಿಮಾನನೇ ನಮ್ಮನ್ನು ನಮ್ಮ ಕುಟುಂಬ ಸಾಕ್ತಾ ಇರೋದು. ಅದು ನಾವು ಇಷ್ಟು ಮಾಡೋಕ್ಕಾಗ್ತಾ ಇರಲಿಲ್ಲ. ಇಲ್ಲಿ ಬಂದು ಅವೇ ನಮ್ಮನ್ನು ಇಲ್ಲಿ ಈ ಮನೆ ಕೊಂಪೆ ಎತ್ತುಗಳದು ದೊಡ್ಡ ಇಲ್ಲೊಂದು 5 ಎಕರೆ ಜಮೀನು ಎಲ್ಲ ಮಾಡಿದ್ದೀವಿ. ಇದ್ರಾಗಿನ ಕಾಸಲ್ಲ, ಬೇರೆ ಸಂಪಾದನೆ. ತಾತ ಮೊನ್ನೆ ವೈಟ್ ಫೀಲ್ಡ್ ಹತ್ರ ಒಂದು ಜೊತೆ ಎತ್ತು ಕೊಟ್ರಲ್ಲ? ಹೌದು, ಅವ್ರು ವೈಟ್ ಫೀಲ್ಡ್ನವರು ಮೊನ್ನೆ ಅವಾಗ ಕರ ತಗೊಂಡಲ್ಲ. ಹೊಸಪುರ ಹುಡುಗನು, ಏನೂ ಗೊತ್ತಿಲ್ಲ, ಸಡ್ಡಿಲ್ಲ ಅಂದ. ಸಡ್ಡಿಲ್ಲ ಅನ್ನೋದನ್ನು ಆಯಿತು ಅಂತೇಳಿ ವಾರ ಅಂತ ಹೇಳಿದೆ. 15 ದಿವ್ಸಕ್ಕೆ ಬಂದ. ಆದರೂ ನಮ್ಮನಿಂಕ ಅನುಕೂಲ ಆಗಬೇಕು. ವೈಟ್ ಫೀಲ್ಡ್ ಹುಡುಗನ ತಗೊಂಡವನಲ್ಲ, ಆ ಹುಡುಗನ ಏನೂ ಗೊತ್ತಿಲ್ಲ ಪಾಪ. ಈಗ ಆತ್ಮ ಹೊಸಪುರು. ಆದ್ರೂ ಅದೇನಾದರೂ ಎಡವಟ್ಟಾದರೂ ನಾನೇ ಇದ್ದೀನಿ ಅಂತ ಹೇಳ್ಬಿಟ್ಟಿದ್ದೀನಿ, ಮಾತು ಕೊಟ್ಟಿದ್ದೀನಿ. ನಂಗೆ ಘಾಟಿಗೆ ಅವು ಬೇಕು. ಅವು ಹಂಗೇನೋ ಮೇಯಿಸಿ ಚೆನ್ನಾಗಿ ಮೇಯಿಸಿದ್ರೆ ಘಾಟಿ ಕೊಡ್ಕೊಂಬತ್ತೀವಿ. ಇಲ್ಲ 1 ತಿಂಗಳು ಇದ್ದಂಗೆ ಇಲ್ಲಿ ಕೊಡಿಸ್ಕೊಂಬಂದ್ಬಿಡ್ತೀನಿ. ಅದಕ್ಕೂ ನಾನು ರೈಟ್ ಆಗಿದ್ದೀನಿ. ಯಾಕಂದ್ರೆ ಬಾಯಾಗಿ ಮಾತಾಡ್ಬಿಟ್ಟಿದ್ದೀವಿ ನಾವು. ತಾತ ಜಾತ್ರೆ ಟೈಮ್ ಬಿಟ್ಟು ಈ ಟೈಮ್ಗೆಲ್ಲ ಏನೇನು ಫುಡ್ ಕೊಡ್ತೀರಾ? ಈ ಟೈಮ್ಕ ಒಟ್ಟು ಕಳ್ಳೆ ಒಟ್ಟು ಬೂಸ, ರವೆ ಬೂಸ, ಹಿಂಡಿ, ಆಮೇಲೆ ಜೋಳದ ನುಚ್ಚು ಇಷ್ಟು ಕೊಡ್ತಾ ಇದ್ದೀವಿ. ಈಗ ಇನ್ನೇನು ಕೊಡೋದು, ಅಷ್ಟೇ ಕೊಡೋದು. 5 ಐಟಮ್. ನೆಕ್ಸ್ಟ್ ಸರಿ ಜಾತ್ರೆಗೆ ಎಷ್ಟು ಜೊತೆ ಎತ್ತು ಕಟ್ಬೇಕಂತಿದ್ದೀರಾ ತಾತ? 12 ಜೊತೆ ಎತ್ತು ನನ್ನವು. ನನ್ನ ಸ್ವಂತ ಎತ್ತೆ 12 ಜೊತೆ. ಪಾಂಡವಪುರ ಸಪ್ರ ಮಾಮೂಲಿ ಊಟ. ಯಾವಲ್ಲವರೆಗೂ ಇರುತ್ತೆ? ಎಲ್ಲೆಲ್ಲೂ ತಡೆವನಿಕ, ಅಲ್ಲಿದ್ದು ಕರುತಾವನಿಕ, ಎಳ್ಳತ್ತಾವನಿಕ, 4 ತಾವನಿಕ, 6 ತಾವನಿಕ, ಕಡೆ ಬಿತ್ತಿತ್ತು 3-4 ಜೊತೆ ಇರ್ತವೆ. ಎಲ್ಲ 2 4 ಎಲ್ಲ ಪುಟ್ಟಕ್ಕಿನೂ ಮಡಿಗೆ. ಯಾವ್ಯಾವ ಜಾತ್ರೆ ಮಾಡ್ತೀರಾ ತಾತ ಈ ಸರಿ? ಈ ಸತಿ ಅಷ್ಟೇ ಮರಿ ಘಾಟಿ ಫುಲ್ಲು ಸಪ್ಲಮ್. ಅವೆರಡು ಪಕ್ಕ? ಇವೆರಡೇ ಪಕ್ಕ. ಬಿಡು, ಇನ್ನು ಉಳಿದವನ್ನೆಲ್ಲ ಜೋಂಟ್ ಜೋಗಲ್ಲ. ಇವೆರಡು ಪಕ್ಕ ನಾನು ಮಾಡೋಕೆ ರೆಡಿ ಇರ್ತೀನಿ. ಅಂದಾಗಟ್ಟ ನಾನು ಉಸಿರಿದ್ರೆ ಈ ಸತಿ ಲೆವೆಲ್ಲೇ ಬೇರೆ ಘಾಟಿದು. ಘಾಟಿ ಟೇಜ್ ಬೇರೆ. ಆ ಟೇಜು ಆ ಲೆವೆಲ್ಲು ನೀನು ಕೇಳಲ್ಲ ಇವಾಗ. ಆದರೆ ಟೇಜ್ ಬೇರೆ ಐತೆ. ನೋಡೋಣ, ನಮ್ಮ ಅಪ್ಪನೇ ಕಾಪಾಡಿಬಿಟ್ರೆ ಸಪರ್ತ ಏನೋ ಒಂದು ಐಡಿಯಾ ಅಂದ್ಕೊಂಡಿದ್ದೀವಿ. ಆ ಸಪರ್ತವೆ. ಇನ್ನೇನಾದರೂ ಹಳ್ಳಿಕಾರ ಬಗ್ಗೆ ಹೇಳಿದ್ಯಾ? ಹಳ್ಳಿಕಾರ ಬಗ್ಗೆ ಇನ್ನೇನಾದ್ರು